ಒಂದು ಎನ್ ಜಿ ಒಸ್ ನೌಕರ ಸಂಘದ್ದು ಒಂದು 8 ದಿವಸದಿಂದ ಸತತವಾಗಿ ಒಂದೊಳ್ಳೆ ಅಧ್ಯಕ್ಷರು ಮಾಡಬೇಕು, ಆ ಪೆನಲಿಗೆ ಉಳಿಸ್ಬೇಕಂತ ನಾವು ಆಗಲಿ ಅಶೋಕ್ ಹೊನ್ನಳ್ಳಿ ಅಣ್ಣವರಾಗಲಿ ಹಿಂದಿದ್ದಂಥ ಅಧ್ಯಕ್ಷರಿಗೆ ನಾವು ಕಿವಿ ಮಾತನ್ನು ಹೇಳ್ಕೊಟ್ಟಿದ್ದೆ. ನಾನು ನೀವೇ ದೊಡ್ಡ ಮನ್ಸು ಮಾಡಿ ಒಂದು ಅಭ್ಯರ್ಥಿಗೆ ಕಣಕ್ಕಿಳಿಸ್ರಿ ಅಂತ ಹೇಳಿದಾಗ ಅವರು ಮನ್ಸು ದೊಡ್ಡದು ಮಾಡಿಲ್ಲ. ಇವತ್ತು ಅಶೋಕ್ ಅಣ್ಣವ್ರದ್ದು ನಮ್ಮದು ಎನ್ ಜಿ ಒಸಿಗೆ ತಗೋದಿಲ್ಲ ಕೊಡೋದಿಲ್ಲ. ಅವರ ಎನ್ ಜಿ ಒ ಡೆವಲಪ್ಮೆಂಟಿಗೆ ಅವ್ರದ್ದೊಂದು ಪಾತ್ರ ಇದೆ. ಅವರು ಭಾಳ ವರ್ಷದಿಂದ ಎನ್ ಜಿ ಒ ಲೇಔಟ್ ಡೆವಲಪ್ ಆಗಬೇಕಂತ ಅವ್ರನ್ನೂ ಕಷ್ಟಪಟ್ಟಿದ್ದಾರೆ. ಎಲ್ಲೊಂದು ಕಡೆ ಹಿಂದೆ ಇದ್ದಂಥ ಅಧ್ಯಕ್ಷರು ಅವ್ರಿಗೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿಲ್ಲ. ಎಲ್ಲೊಂದು ಕಡೆ ಸ್ವಲ್ಪ ತೊಂದರೆ ಪ್ರಾಬ್ಲಮ್ ಆಗಿತ್ತು. ಇವತ್ತು ಅರುಣ್ ಪಾಟೀಲ್ ಅವರು PRE ಡಿಪಾರ್ಟ್ಮೆಂಟ್ದಾಗ ಅಕೌಂಟೆಂಟ್ ಅಂತ ಅವರು ಒಳ್ಳೆ ವ್ಯಕ್ತಿ. ಮತ್ತು ಇವತ್ತು ಒಳ್ಳೆ ಆ 10 ಜನ ಇವತ್ತು ಒಂದು ಸಹಕಾರ ಕೊಟ್ಟು ಒಂದು ಅಧ್ಯಕ್ಷನ ಆಯ್ಕೆ ಮಾಡಿದಾರಲ್ಲ, ಅವರು ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಮುಂದಿನ ದಿನದಾಗ ಟೀಚರ್ ಅಸೋಸಿಯೇಷನ್ಸ್ ಟೀಚರ್ಗಳು ಆ ಎನ್ ಜಿ ಒಸ್ಗೆ ಆ ಪೆನಲಿಗೆ ಆ ಟೀಚರ್ಸ್ ಪಾಪ ನಂಬಿ 15 ವರ್ಷ ಅವರು ಕಾಯ್ದು ಅದು ಸಫಲ ಅವ್ರಿಗೆ ಸಿಕ್ಕಿಲ್ಲ, ಅಲ್ಲಿ ಸಕ್ಸಸ್ ಆಗಿಲ್ಲ. ಅವ್ರಿಗೇನೋ ಪ್ಲಾಟ್ಸ್ ಕೊಡಬೇಕಾಗಿತ್ತು. ಇಂದ 15 ವರ್ಷ ಇದ್ದಂಥ ಅಧ್ಯಕ್ಷರು ಕೆಲಸ ಮಾಡಿಲ್ಲ. ಇವತ್ತು ಅವ್ರಿಗೊಂದು ನ್ಯಾಯ ಕೊಡ್ಬೇಕಂತ ಅಶೋಕ್ ಹೊನ್ನಳ್ಳಿ ಅಣ್ಣವರು ನಾವು ಟೀಚರ್ಸ್ ಪಾಪ ಹಗಲ ರಾತ್ರಿ ಅವರು ದುಡ್ದು ಏನೋ ಸಂಬಳದ ದುಡ್ಡು ಕಟ್ಟಿ ಅವ್ರು ಪ್ಲಾಟ್ಸ್ ಪರ್ಚೇಸ್ ಮಾಡಿದ್ದಾರೆ. ಅವ್ರಿಗೆ ಒಂದು ಲೇಔಟ್ ಅಭಿವೃದ್ಧಿ ಮಾಡಿ ಅವ್ರಿಗೆ ಪ್ಲಾಟ್ ಕೊಡಬೇಕಂತ, ಒಳ್ಳೆ ಅಭಿವೃದ್ಧಿ ಆಗಬೇಕಂತ ನಾವು ಕಷ್ಟಪಟ್ಟು ಇವತ್ತು ಒಂದು ಒಳ್ಳೆ ಅಧ್ಯಕ್ಷ ಮಾಡಿದೆವು. ಇವತ್ತು ಆ ಎನ್ ಜಿ ಒ ಮುಂದಿನ ದಿನದಾಗ ಒಳ್ಳೆ ರೀತಿಯಲ್ಲೇ ನಡೆಸ್ತಾರಂತ ನಮಗೊಂದು ವಿಶ್ವಾಸ ಇದೆ. ಇವತ್ತ ಉಪಾಧ್ಯಕ್ಷ ನಮ್ಮದೇ ಇತ್ತಲ್ಲ, ಅನಂತ್ ಜೋಶಿ ಅವರು ಉಪಾಧ್ಯಕ್ಷರಾಗಿದ್ದಾರೆ. ಅವರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಾನು ಕಿವಿ ಮಾತು ನಾನು ಹೇಳಿದೆ, ನಮ್ಮ ನರಿಬೋಳ್ ಅವ್ರನ್ನೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನಮಗೆ ಒಬ್ಬರ ಬಗ್ಗೆ ಕೆಟ್ಟ ಬಯಸ್ಬೇಕಂತ ಇದ್ದಿದ್ದಿಲ್ಲ. ನಾವು ಕಿವಿ ಮಾತು ಹೇಳಿದವು. ಈಗ ಈ ಪೆನಲಿಗೆ ಉಳಿಸ್ಕೊಳ್ಳಿ ಅಂದರೆ ಉಳಿಸೋಕ್ಕಾಗಿಲ್ಲ. ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ಅವರು ಒಳ್ಳೆ ಕೆಲಸ ಮಾಡ್ತಾರಂತ ನಮಗೊಂದು ವಿಶ್ವಾಸ ಇದೆ. ಇವತ್ತು ಅಶೋಕ ಅಣ್ಣವ್ರದ್ದು ನಮ್ಮದು ಬೆಂಬಲ ಹೊಸ ಅಧ್ಯಕ್ಷರಿಗೆ ಇರುತ್ತೆ. ಮಾಡೆಲ್ ಆಗಿ ಸಪೋರ್ಟ್ ಮಾಡ್ಬೋದು. ಈಗ ನಾವು ಮೆಂಬರ್ ಅಲ್ಲ, ಅಲ್ಲಿ ಅಸೋಸಿಯೇಷನ್ದಾಗಿಲ್ಲ. ಒಂದು ರಾಜಕಾರಣಿಯಾಗಿ ನಾವು ಮಾಡೆಲ್ ಸಪೋರ್ಟ್ ಮಾಡ್ಲಿಕ್ಕೆ ನಾವು ತಯಾರಿದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ.